ಜೀವಧ್ವನಿ ಫೌಂಡೇಶನ್ನಿಂದ ಸ್ಕೂಲ್ ಕಿಟ್ ವಿತರಣೆ. ಹುಬ್ಬಳ್ಳಿ ನಿಖಿಲ್ ಹಂಜುಗೆ ನೇತೃತ್ವದ ಜೀವಧ್ವನಿ ಫೌಂಡೇಶನ್ ವತಿಯಿಂದ ಹೆಗ್ಗೇರಿಯ ಶ್ರೀ ಮಂಜುನಾಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಕೂಲ್ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯರು, ಜೀವಧ್ವನಿ ಫೌಂಡೇಶನ್ ಬಡವರಿಗೆ ನೊಂದವರಿಗೆ ಭರವಸೆಯಾಗಿದೆ ಎಂದರು. ಇನ್ನರ್ವಿಲ್ ಕ್ಲಬ್ನ ಶ್ರುತಿ ಬೂಸನೂರಮಠ ಮಾತನಾಡಿ, ಜೀವಧ್ವನಿ ಫೌಂಡೇಶನ್ನ ಕಾರ್ಯಚಟುವಟಿಕೆಗಳ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಫೌಂಡೇಶನ್ನ ಗುರು ಉಂಕಿ, ಪರೋಕ್ಷ ಹುಲಿ, ವಿಜಯ್ ಮೆಹರವಾಡಿ, ಶರೀಫ್ ಕಾರ್ತಿಕ್, ಕೆಂಟಿಗೊಂಡ್ ಪುನೀತ್, ಚೆನ್ನಪ್ಪ, ಕಳೆಯವೀರ್, ರಾಘವೇಂದ್ರ ಬಳ್ಳಾರಿ, ಅವಿನಾಶ್, ಕಿರಣ್ ಕೊಪ್ಪದ್, ಶ್ರೇಯಸ್ ಚೆನ್ನಿ, ಅನಿಕೇತ್ ಅರ್ಚಕ, ಶ್ರೀನಿವಾಸ್, ವಿನಾಯಕ್, ಓಮೇಶ್ ಬದ್ದಿ ಹಾಗೂ ವಿನೋದ್, ಕಾರ್ತಿಕ್, ರೇಣುಕಾ, ಅಪೇಕ್ಷಾ, ಭೂಮಿಕಾ, ದಯಾನಂದ್, ಜಾನ್ವಿ, ಶಾಹೀನ್, ವೈಷ್ಣವಿ ಶಾಲೆಯ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಹೆಗ್ಗೇರಿಯ ಗುರು ಹಿರಿಯರು ಪಾಲ್ಗೊಂಡಿದ್ದರು. ಆದರೆ ಅತ್ಯಂತ ಬಡತನದಲ್ಲಿ, ಕಷ್ಟದಲ್ಲಿ ನಾವು ಹುಟ್ಟಿರ್ತೀವಲ್ಲ, ಹುಟ್ಟಿ ಕಷ್ಟಪಟ್ಟು ಎಲ್ಲರ ಸಮಾನ ಅವ್ರನ್ನ ಮೀರಿ ಬೆಳೆಯುವಂತ ಒಂದು ಬೆಳವಣಿಗೆಯನ್ನು ನಾವು ಮಾಡಿದರೆ ಅದಕ್ಕೆ ಮಾತ್ರ ನಮಗೆ ಬೆಲೆ ಇರುತ್ತೆ. ನಾವು ಸಾಧಿಸಿದ ಸಾಧನೆಗೂ ನಮಗೆ ಒಂದು ತೃಪ್ತಿ ಇರುತ್ತೆ. ನಮ್ಮಪ್ಪ ಏನೋ ಕೋಟ್ಯಾಧೀಶರಿದ್ದ ಇನ್ನೊಂದು ಕೋಟಿ ನಾವು ಗಳಿಸಿ ಏನೋ ಫ್ಯಾಕ್ಟ್ರಿನೋ ಅಥವಾ ಏನೋ ಮಾಡಿದರೆ ಅದಕ್ಕೆ ಬೆಲೆ ಇರಲ್ಲ. ನಾವು ದಿನಾಲೂ ಕೂಲಿ ಹೋಗಿ ಬರ್ತಕ್ಕಂಥ ತಂದೆ ತಾಯಿಗಳಲ್ಲಿ ಹುಟ್ಟಿ ಆಮೇಲೆ ನಾವು ಸ್ವಪ್ರಯತ್ನದಿಂದ ಸಾಧನೆ ಮಾಡಿ ಸುಮಾರು ಸಾವಿರಾರು ಜನರಿಗೆ ನಾವು ಉದ್ಯೋಗವನ್ನು ಕಲ್ಪಿಸುವ ಮಟ್ಟಿಗೆ ಏನಾದರೂ ನಾವು ಬೆಳೆದಿದ್ದೇ ಆದರೆ ಅವಾಗ ಮಾತ್ರ ನಾನು ಇಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ, ಇಷ್ಟು ಕುಟುಂಬವನ್ನು ಸಲ್ಲುತ್ತಿದ್ದೀನಿ ಅನ್ನುವಂಥ ಭಾವನೆ ತಮ್ಮಲ್ಲಿ ಬರಲಿ ಅಂತ ನಾನೇ ಆಸೆ ಪಡ್ತಾ ಇದ್ದೀನಿ. ತಾವೆಲ್ಲರೂ ನಮ್ಗೆ ಆಗಲ್ಲಪ್ಪ, ನಾವು ಬಡತನದಿಂದ ಬಂದಿದ್ದೀವಿ, ನಾನು ನಿಮ್ಮ ಮುಂದೆ ನಿಂತಿದ್ದೀನಿ, ನಾನು ಹಳ್ಳ್ಯಾಗ ಬೆಳೆದಿದ್ದೀನಿ, ಕನ್ನಡ ಶಾಲೆಯಲ್ಲಿ ಓದಿದ್ದೀನಿ, ಆಮೇಲೆ ಸುಮಾರು 1 ಕಿಲೋಮೀಟರ್ ನೀರು ಹೊತ್ತು ಮನೆಗೆ ನೀರು ತಂದಿದ್ದೀವಿ, ದನಗಳು ಮೇಯಿಸಿದ್ದೀವಿ, ಹೆಣಕಾಸು ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿ ಚೆನ್ನಾಗಿ ಇವತ್ತು ನಮಗೂ ನೀವು ಕೂತಾಗ ಹೌದಪ್ಪ ನಮಗೂ ಏನು ಮಾಡೋಕ್ಕಾಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯೂ ನಮ್ಮಲ್ಲಿತ್ತು. ಬಟ್ ಸ್ವಲ್ಪ ಮಟ್ಟಿಗೆ ತಾವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ತೃಪ್ತ ಭಾವನೆ ನಮ್ಮಲ್ಲಿದೆ. ಆ ರೀತಿಯಾಗಿ ತಾವೆಲ್ಲರೂ ಒಳ್ಳೆ ರೀತಿಯಿಂದ ಹಾಗೆ ಆಗ್ತೀರಾ ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಒಂದು ಸಣ್ಣ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.